ಯಾಕಂದ್ರೆ ಹಳೆ ಶತ್ರು ಐಮ್ ಸಾರಿ, ಶತ್ರು ಅಲ್ಲ, ನಿನ್ನ ಹಳೆ ಬೆಸ್ಟ್ ಫ್ರೆಂಡ್ ಸಿಕ್ಕಿದ ತಕ್ಷಣ ನಿನಗೆ ಹೊರಗಿನ ಪ್ರಪಂಚದಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ಲ. ಯಾವ ಫೋನ್ ಕಾಲು ನೀನು ರಿಸೀವ್ ಮಾಡ್ತಿಲ್ಲ. ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದು ಬೇಡವಾ? ಲೆಟ್ ಮೀ ಜಸ್ಟ್ ಶೋ ಯು. ನೂರಾರು ಕೋಟಿ ಹಗರಣದಲ್ಲಿ ರಾಜ್ಯದ ವಿದ್ಯಾಮಂತ್ರಿ ಭಾಗಿ. ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಮಹಾ ಮೋಸ. ಶಾಲೆಗಳ ಕಟ್ಟಡದ ಹಣ ದುರ್ಬಳಕೆ. ಕೋಟಿ ಕೋಟಿ ದುಡ್ಡು ತಿಂದಿರುವ ರಾಜ್ಯದ ವಿದ್ಯಾಮಂತ್ರಿ ವೀರೇಂದ್ರ ಸರ್ ದೇಸಾಯಿ. ಜನಗಳ ಆಕ್ರೋಶ. ಹಲವಾರು ರೀತಿಯಿಂದ ತಪ್ಪು ಸಾಬೀತಾಗಿದೆ. ವಿದ್ಯಾಮಂತ್ರಿಗೆ ಶಿಕ್ಷೆ ಆಗಬೇಕೆಂದು ಜನ ಒತ್ತಾಯಿಸುತ್ತಿದ್ದಾರೆ. ಕಡೆಗೂ ಸಿಕ್ಕಿಬಿದ್ದ ವೀರೇಂದ್ರ ಸರ್ ದೇಸಾಯಿ. ಗೋಮುಖ ವ್ಯಾಘ್ರವೆಂದು ವಿರೋಧ ಪಕ್ಷದವರ ಟೀಕೆ. ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ, ಧಿಕ್ಕಾರ. ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ, ಧಿಕ್ಕಾರ. ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ, ಧಿಕ್ಕಾರ. ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ. ಏನಣ್ಣ ಇದು? ಇಷ್ಟೆಲ್ಲ ಆದ್ರೂ ನನಗೊಂದು ಫೋನ್ ಬಂದಿಲ್ಲ. ವೀರೇಂದ್ರ ಸರ್ ದೇಸಾಯಿ ಅವರ ಮೇಲೆ ಆರೋಪಗಳು ಸಾಬೀತಾಗಿದೆ. ವಿದ್ಯಾಮಂತ್ರಿಯ ತಲೆದಂಡಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಮುಂದಾಗಿದ್ದಾರೆ. ವೀರೇಂದ್ರ ಸರ್ ದೇಸಾಯಿ ಅವರನ್ನು ವಿದ್ಯಾಮಂತ್ರಿ ಸ್ಥಾನದಿಂದ ಕಿತ್ತಾಕಿದ್ದಾರೆ. ಇಷ್ಟಾದರೂ ಜನಪ್ರತಿನಿಧಿಗಳಿಗೆ ಗೌರವ ಕೊಡದೆ, ಮಾಧ್ಯಮದವರಿಗೆ ಪ್ರತಿಕ್ರಿಯೆ ಕೊಡದೆ ವೀರೇಂದ್ರ ಸರ್ ದೇಸಾಯಿ ಅವರು ತಲೆಮರೆಸಿಕೊಂಡಿದ್ದಾರೆ. ಸದನದಲ್ಲಿ ಸ್ಪೀಕರ್ ಕೂಡ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಿದ್ದಾರೆ. ಇನ್ನು ಮುಂದೆ ವೀರೇಂದ್ರ ಸರ್ ದೇಸಾಯಿ ಎಂಎಲ್ಎ ಆಗಿ ಕೂಡ ಮುಂದುವರಿಯುವುದಿಲ್ಲ. ಇದು ರಾಜ್ಯವೇ ಕಂಡು ಕೇಳರಿಯದ ದೊಡ್ಡ ಹಗರಣ. ವೀರೇಂದ್ರ ಸರ್ ದೇಸಾಯಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಎಲ್ಲರೂ ಆಗ್ರಹಿಸುತ್ತಿದ್ದಾರೆ. ಈಗ ಗೊತ್ತಾಯ್ತಾ ಈ ವಿಜಯಾಂಬಿಕಾ ಯಾರನ್ನಾದ್ರೂ ನಾಶ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಎಲ್ಲಿವರೆಗೂ ಇಳಿತಾಳೆ ಅಂತ. ಸುರೇಂದ್ರ, ಯಾಕೆ ಕೂಗಾಡಿ ಎನರ್ಜಿ ವೇಸ್ಟ್ ಮಾಡ್ಕೋತಿದ್ಯಾ? ಈಗ ನೀನು ನನ್ನ ಮನೆಯಲ್ಲಿ ಕೂಗಾಡಿ ಗಲಾಟೆ ಮಾಡಿದ್ರೆ ನಿಮ್ಮನ್ನೆಲ್ಲಾರನ್ನೂ ನಾನ್ ಜೈಲಿಗೆ ಕಳಿಸ್ಬೇಕಾಗತ್ತೆ. ಯಾಕೆ ಯಾರು ಇನ್ನೂ ಮನೆ ಬಿಟ್ಟು ಹೋಗ್ಲಿಲ್ಲ?